ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ನನ್ನ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಥರದ ವ್ಲಾಗ್ಸ್ ಇಷ್ಟ ಆಗುತ್ತೋ ಅಥವಾ ನಾರ್ಮಲ್ ಮಿನಿ ವ್ಲಾಗ್ ಇಷ್ಟ ಆಗುತ್ತೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ನ ಮೂಲಕ ತಿಳಿಸಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆಗೆ ಒಂದು ಚಪ್ಪರದ ಅವರೆಕಾಯ್ದು ಪಲ್ಯನ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ಪಲ್ಯ, ರೆಗ್ಯುಲರ್ ಆಗಿ ಮಾಡೋ ಅಂಥದ್ದು ಡ್ರೈ ಪಲ್ಯ ರೀತಿ. ಸೊ ಹಾಗಾಗಿ ಅದ್ರ ರೆಸಿಪಿನೇನೋ ಶೇರ್ ಮಾಡ್ತಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಶೇರ್ ಮಾಡ್ತೀನಿ. ಸಾಟರ್ಡೆ ಸಂಡೇ ಯಾವುದೇ ವ್ಲಾಗ್ಸ್ ಹಾಕಿರಲಿಲ್ಲ. ನಾನು ನಿನ್ನೆ ಮಿನಿ ವ್ಲಾಗಲ್ಲಿ ಹೇಳ್ದ ಹಾಗೇ ಊರಿಗೆ ಹೋಗಿದ್ದರಿಂದ ಒಂದು ಬರ್ತ್ಡೇ ಫಂಕ್ಷನ್ದು, ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋಸ್ನ ಮಾಡಲಿಕ್ಕೂ ಕೂಡ ಆಗಲಿಲ್ಲ, ವೀಡಿಯೋನ ಶೇರ್ ಮಾಡಿರಲಿಲ್ಲ. ಸೊ ಅಲ್ಲಿ ಅಮ್ಮ ನೈಟ್ ಊಟಕ್ಕೆ ಚಪಾತಿಯನ್ನು ಮಾಡಿದರು. ಚಪಾತಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಏನು ಮಾಡಿರಲಿಲ್ಲ, ಪಲ್ಯ ಆಗಲಿ ಚಟ್ನಿ ಏನಾಗಲಿ, ಸಾಂಬಾರು ಕೂಡ ಇತ್ತು. ಹಾಗಾಗಿ ಅಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ದಂಥ, ಅಂದರೆ ಕಾಲೇಜ್ಗೆ ಹೋಗಬೇಕಾದ್ರೆ ಅಥವಾ ಸ್ಕೂಲಿಗೆ ಹೋಗಬೇಕಾದ್ರೆ ನಾನು ಅಮ್ಮ ಇಬ್ಬರೇ ಇದ್ವಿ ಮನೆಯಲ್ಲಿ. ಇಬ್ಬರೇ ಇದ್ದಿದ್ದರಿಂದ ಯಾವುದೇ ಚಟ್ನಿ ಇದೇನು ಮಾಡ್ಕೊತಿರ್ಲಿಲ್ಲ. ಟೈಮ್ ಲೇಟಾಗಿಬಿಡುತ್ತೆ, ಟೈಮ್ ಅಡ್ಜಸ್ಟ್ ಆಗೋಲ್ಲ ಅಂಥೇಳಿ ನಾನು ಈ ರೀತಿ ತಿಂತಾಯಿದ್ದೆ ಕಾಲೇಜ್ಗೆ ಹೋಗಬೇಕಾದ್ರಲ್ಲೆಲ್ಲ. ಚಪಾತಿ ಜೊತೆಗೆ ಬೆಣ್ಣೆ ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿಬಿಟ್ಟು ರೋಲ್ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಷ್ಟ. ಈ ರೀತಿ ನಾನು ತಿಂತಾಯಿದ್ದೆ ಅಂತೇಳಿ ಅಮ್ಮ ನನ್ನ ಮಗಳಿಗೆ ಮಾಡಿಕೊಟ್ರು. ಅವಳು ಆ್ಯಕ್ಚುಲಿ ಹಾಲನ್ನೇ ಕುಡಿಯೋದಿಲ್ಲ, ಅದರಲ್ಲಿ ಬೆಣ್ಣೆನ ತುಂಬ ಇಷ್ಟಪಡ್ತಾಳೆ. ಅದು ಫ್ರೆಶ್ ಆಗಿ ಮನೇಲಿ ಮಾಡಿರೋವಂಥ ಬೆಣ್ಣೆ. ಲಾಸ್ಟ್ ವ್ಲಾಗಲ್ಲಿ ಕೂಡ ಒಂದು ಸಲ ಶೇರ್ ಮಾಡಿದ್ದೀನಿ, ಅಮ್ಮನ ಮನೆಗೆ ಹೋದಾಗ ಯಾವ ರೀತಿ ಬೆಣ್ಣೆ ಮಾಡ್ತಾರೆ ಅಂತ. ಇಂಟ್ರೆಸ್ಟ್ ಇರೋರು ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಬೆಣ್ಣೆ ಮನೆಯಲ್ಲೇ ಫ್ರೆಶ್ ಆಗಿದ್ದರಿಂದ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿಬಿಟ್ಟು ಚಪಾತಿಗೆ ರೋಲ್ ಮಾಡಿಕೊಟ್ಟಿದ್ರು, ತುಂಬಾ ಇಷ್ಟಪಟ್ಟರು. ಸೊ ಹಾಗಾಗಿ ಮತ್ತೆ ಮಂಡೇ ಬಾಕ್ಸಿಗೆ ಅದೇ ಬೇಕು ಅಂತೇಳಿ ಹಠ ಮಾಡಿ ನೈಟಿಂದನೂ ಟಾರ್ಚರ್ ಕೊಟ್ಟು ಚಪಾತಿ ಮತ್ತು ಬೆಣ್ಣೆ ರೋಲ್ನ ಮಾಡಿಸ್ಕೊತಿದ್ದಾಳೆ. ನಾನು ಚಿಕ್ಕ ವಯಸ್ಸಲ್ಲಿ, ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರಲ್ಲೆಲ್ಲ ಇದೇ ರೀತಿ ನಾನು ಮಾಡ್ಕೊತಾ ಇದ್ದೆ, ರೊಟ್ಟಿಗಾಗಲಿ ಚಪಾತಿಗಾಗಲಿ. ನೀವು ಯಾರಾದರೂ ಈ ರೀತಿ ಟ್ರೈ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಹಾಗೆಯೇ ಯಾರಿಗೆಲ್ಲ ಬೆಣ್ಣೆ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾಗಮಂಗಲ ಅಂದರೆ ಮೊದಲೇ ಬೆಣ್ಣೆಗೆ ಫೇಮಸ್ ಅಂತಲೇ ಹೇಳ್ತಾರೆ. ಎಲ್ಲರಿಗೂ ಅಲ್ಲಿರೋರಿಗೆ ಗೊತ್ತಿರುತ್ತೆ ನಾಗಮಂಗಲ ಬೆಣ್ಣೆ ಫೇಮಸ್ ಅಂತ. ಮಗನಿಗೂ ಕೂಡ ಪಲ್ಯ ಇಷ್ಟ ಆಗ್ತಾಯಿತ್ತು, ಯಾಕಂದರೆ ಅವನಿಗೆ ಬೆಣ್ಣೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಅವನಿಗೆ ಹಾಲು ಕುಡಿಯೋದು ಇಷ್ಟ, ಬಟ್ ಬೆಣ್ಣೆ ಇಷ್ಟ ಆಗ್ತಿರ್ಲಿಲ್ಲ. ಈ ಒಂದು ರೆಸಿಪಿನ ಮಾಡಿಕೊಟ್ಮೇಲೆ, ಅಂದರೆ ಈ ರೀತಿ ಬೆಣ್ಣೆ ಸಕ್ಕರೆನ ಹಾಕೊಟ್ಮೇಲೆ ಅವನು ಕೂಡ ತುಂಬ ಇಷ್ಟಪಟ್ಟ. ಮನೇಲಿ ತಿನ್ನಲಿಕ್ಕೆ ಸ್ವಲ್ಪ ಓಟ್ಸ್ ಬೇಕು ಅಂತ ಹೇಳಿದ್ರು. ಒಬ್ಬರು ಚಾಕೋಸ್ಗೆ, ಒಬ್ಬರು ಓಟ್ಸಿಗೆ ಇಷ್ಟಪಡ್ತಾರೆ. ಸೊ ಎರಡನ್ನೂ ಕೂಡ ಮಾಡಿ ಕೊಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆಯನ್ನು ತುಪ್ಪ ಮಾಡಲಿಕ್ಕೆ ತಂದೆ. ಆ್ಯಕ್ಚುಲಿ ಇವರೇ ಖಾಲಿ ಮಾಡೋ ರೀತಿ ಇದೆ ಇದು. ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿದೆ. ನಾರ್ಮಲ್ ಟೆಂಪ್ರೇಚರಲ್ಲಿ ಇದ್ದರೆ, ರೂಮ್ ಟೆಂಪ್ರೇಚರ್ ಥರ ಚೆನ್ನಾಗಿರುತ್ತೆ, ಕ್ರೀಮಿಯಾಗಿ. ನನಗಂತೂ ತುಂಬಾ ಇಷ್ಟ ಬೆಣ್ಣೆ ಸಕ್ಕರೆ ಈ ಥರ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ. ಅದೇ ರೀತಿ ಬಿಸಿ ಚಪಾತಿಗೆ ಇದ್ದಿದ್ದರಿಂದ ಸ್ವಲ್ಪ ಮೆಲ್ಟ್ ಆಗಲಿ ಅಂತ ಹೇಳಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ರೋಲ್ ಮಾಡ್ತಾಯಿದ್ದೀನಿ. ನೀವು ಬೆಣ್ಣೆ ಬದಲಿಗೆ ತುಪ್ಪ ಇಷ್ಟಪಡೋರು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ತುಪ್ಪ, ಸಕ್ಕರೆ ಅಥವಾ ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಹೆಲ್ತಿ ವರ್ಷನ್ ಯಾವ ರೀತಿ ಬೇಕೋ ಆ ರೀತಿ. ಬಟ್ ಬೆಣ್ಣೆ ಮತ್ತು ಸಕ್ಕರೆಯನ್ನು ಹಾಕ್ಕೊಂಡ್ರೆ ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿಲ್ಲ ಅನ್ನೋರು ಯಾರೆಲ್ಲ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಯಾವಾಗಲೂ ಅಷ್ಟೇ ಮಗಳು ಒಂದೇ ಚಪಾತಿ ತಿಂತಾಯಿದ್ದಿದ್ದು. ನಾನು ಯಾವ ಥರ ಪಲ್ಯ, ಅವಳಿಗೆ ಇಷ್ಟ ಆಗೋ ಥರ ಪಲ್ಯ ಮಾಡಿಕೊಟ್ರು ಕೂಡ ಒಂದೇ ತಿಂತಾಯಿದ್ದಿದ್ದು. ಈ ರೀತಿ ಟ್ರೈ ಮಾಡಿದ್ಮೇಲೆ 2 ಚಪಾತಿ ಬೇಕು ಅಂತೇಳಿ ಹಾಕಿಸ್ಕೊಂಡೋಗಿ ಖಾಲಿ ಮಾಡಿದ್ಲು. ಈಗಲೇ ನೋಡ್ತಾ ಇರ್ಬೋದು, ಹಾಕ್ಬೇಕಾದ್ರೂ ಕೂಡ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ಲು. ಅಷ್ಟು ಚೆನ್ನಾಗಿ ಇಷ್ಟಪಟ್ಟಳು. ಖುಷಿ ಆಯಿತು. ನೆಕ್ಸ್ಟ್ ಇದೇ ರೀತಿ ಮಾಡ್ಕೊಳ್ಳೋಣ ಅನ್ನೋ ಐಡಿಯಾ ಕೂಡ ಬಂತು. ನನಗೂ ಕೂಡ ಎಫರ್ಟ್ಲೆಸ್ ಅಂತಲೇ ಹೇಳ್ಬೋದು. ಯಾವುದೇ ಚಟ್ನಿ ಮಾಡಿಲ್ಲ, ಪಲ್ಯ ಮಾಡಿಲ್ಲ ಅನ್ನೋ ಅಂಥ ಟೆನ್ಷನ್ ಇರಲ್ಲ, ಈಸಿಯಾಗಿ ಮಾಡಿಕೊಟ್ಬಿಡ್ಬೋದು. ಬೆಣ್ಣೆ ಒಂದಿದ್ರೆ ಸಾಕು. ಇಬ್ಬರೂ ಕೂಡ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಮಗೂ ಕೂಡ ಚಪಾತಿಯನ್ನು ಮಾಡಿಕೊಂಡೆ. ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಅವರೆಕಾಯಿನ ಸುಲಿದು ಇಟ್ಟಿದ್ದೆ ಮಧ್ಯಾಹ್ನ ಸಾಂಬಾರಿಗೆ ಮಾಡೋಣ ಅಂಥೇಳಿ. ನನಗೆ ಲಾಸ್ಟ್ ಮಿನಿ ವ್ಲಾಗಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ, ನೀವು ಮಾಡಿದ್ದು ಉಪ್ಸಾರಲ್ಲ ಬಸ್ಸಾರು ಅಂಥೇಳಿ.
ನಮಗೆ ನಮ್ಮ ಕಡೆ ಅದನ್ನು ಉಪ್ಸಾರು ಅಂತಲೇ ಕರೆಯೋದು. ಯಾಕೆ ಅಂದರೆ ಬಸ್ಸಾರು ಅಂದ್ರೇ ಬೇರೆ ರೀತಿ ಮಾಡ್ತೀವಿ. ಅದು ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕೆಂದರೆ ತರಕಾರಿ ಕಾಳು ಎಲ್ಲನೂ ಬೇಯಿಸಿ ಬಸ್ತು ಅದಕ್ಕೆ ಸಾಂಬಾರು ಪೌಡರ್ನ ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದನ್ನು ನಾವು ಬಸ್ಸಾರು ಅಂತೀವಿ. ಹಾಗೆಯೇ ಇದಕ್ಕೆ ಈ ಥರ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಈ ಥರದನ್ನೆಲ್ಲ ಹಾಕಿ ಸುಟ್ಬಿಟ್ಟು ಮಾಡೋ ಅಂಥದ್ದನ್ನು ಉಪ್ಸಾರು ಅಂತೀವಿ. ಹಾಗೆಯೇ ಇನ್ನೊಂದು ಅಂದರೆ ಹಸಿ ಸಾಂಬಾರು, ಹಸಿ ಖಾರ ಅಂತೇಳಿ ಹೇಳ್ತೀವಿ. ಕೆಲವೊಂದು ಕಡೆ ಹೆತ್ತು ಖಾರ ಅಂತಾರೆ, ಹಸಿ ಖಾರ ಅಂತಾರೆ. ಅಂದರೆ ಹಸಿ ಕಾಳುಗಳನ್ನ ಬೇಯಿಸ್ಬಿಟ್ಟು ಚಟ್ನಿ ರೀತಿ ಮಾಡೋದು. ಅದನ್ನು ಸಾಂಬಾರು ಥರ ಏನು ಬೇಯಿಸ್ಲಿಕ್ಕೆ ಹೋಗಲ್ಲ. ಚಟ್ನಿ ಬೇರೆ, ಸಾಂಬಾರು ಅಂದರೆ ಅದು ಬೇಯಿಸಿರೋಂಥ ನೀರು ಬೇರೆ, ಎರಡನ್ನೂ ಸಪ್ರೇಟ್ ಮಾಡಿ ಊಟ ಮಾಡುವಾಗ ಚಟ್ನಿ ಮತ್ತು ಸಪ್ರೇಟ್ ಅಂದರೆ ಸಪ್ಪೆ ರಸ ಅಂತ ಏನು ಬೇಯಿಸಿ ಇಟ್ಕೊಂಡಿರ್ತೀವಿ ಕಾಳನ್ನು, ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಊಟ ಮಾಡ್ತೀವಿ. ನಾವು ಮಾಡೋವಂಥ ಬಸ್ಸಾರು ರೆಸಿಪಿನ ನೆಕ್ಸ್ಟ್ ಯಾವಾಗಲಾದ್ರೂ ಒಂದು ಸಲ ಶೇರ್ ಮಾಡ್ತೀನಿ. ಅಂದರೆ ತುಂಬ ಜಾಸ್ತಿ ಏನು ಮಾಡಲಿಕ್ಕೆ ಹೋಗೋಲ್ಲ ನಾನು ಅದು ಬಸ್ಸಾರು ಅನ್ನೋದನ್ನು. ನಮಗೂ ಅದು ಇಷ್ಟ ಆಗಲ್ಲ ಅಷ್ಟೊಂದು. ಹಾಗಾಗಿ ನೆಕ್ಸ್ಟ್ ಬೇಕಿದ್ರೆ ಹೇಳಿ, ಖಂಡಿತ ಶೇರ್ ಮಾಡ್ತೀನಿ. ಡೇಸ್ ಮನೇಲಿ ಇರಲಿಲ್ಲ, ಸೊ ಹಾಗಾಗಿ ಬಟ್ಟೆಗಳು ಕೂಡ ರಾಶಿ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ 2 ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದಾದ ನಂತರ ಬಟ್ಟೆಗಳು ಫೋಲ್ಡ್ ಮಾಡೋದು ಕೂಡ ತುಂಬಾ ಇತ್ತು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೇ ನನಗೆ ಬಟ್ಟೆ ಫೋಲ್ಡ್ ಮಾಡೋ ಕೆಲಸ ಅಂದರೆ ನಿಜ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅದು ಹೇಗೆ ಅದನ್ನು ಇದು ಮಾಡ್ತೀನಿ, 2 ಡೇಸ್ ಆದ್ರೂ ಅಲ್ಲೇ ಇಟ್ಟಿರ್ತೀನಿ. ನನಗೆ ತುಂಬಾ ಬೋರ್ ಆಗುತ್ತೆ ಆ ಕೆಲಸನ ಮಾಡಲಿಕ್ಕೆ. ಸೊ ಇವತ್ತಾರು ಕಂಪ್ಲೀಟ್ ಮಾಡೋಣ ಅಂತೇಳಿ ಎಲ್ಲ ಎತ್ತಿ ಆ ಜಾಗಕ್ಕೆ ಸೇರಿಸಿ ಇಡ್ತಾಯಿದ್ದೆ. ಅದಾದಮೇಲೆ ಮಗಳು ಕೂಡ ಸ್ಕೂಲಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದಿದ್ದಾಯಿತು. ಅದಾದ ನಂತರ ಇವತ್ತು ಪ್ರೋಟೀನ್ ಲಾಡು ಮಾಡೋಣ ಅಂದ್ಕೊಂಡಿದ್ದೆ. ಮಾಡೋಣ ಅಂತೇಳಿ ಇವತ್ತು ನಿಮಗೂ ಶೇರ್ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡು ಮಾಡ್ತಾನೇ ಇರಲಿಲ್ಲ. ಸೊ ಒಂದು ಐಟಮ್ ಇದ್ದರೆ ಒಂದು ಐಟಮ್ ಇರ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಎಲ್ಲ ಐಟಮ್ಸು ಇತ್ತು, ಅದಕ್ಕೋಸ್ಕರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದನ್ನು ಏರ್ ಫಾಲ್ ಆಗ್ತಾಯಿದ್ರೆ ಈ ಥರ ಪ್ರೋಟೀನ್ ಲಾಡನ್ನ ತಿನ್ನೋದ್ರಿಂದ, ಅದರ ಪ್ರೋಟೀನ್ ಇರೋವಂಥ ಜಾಸ್ತಿ ಐಟಮ್ಸ್ನ ತಿನ್ನೋದ್ರಿಂದ ನಮಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ನಮಗೆ ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ತೊಗೊಬೋದು. ಎಲ್ಲ ಡ್ರೈ ಫ್ರೂಟ್ಸ್ ಹೆಲ್ತಿಯಾಗಿರೋದ್ರಿಂದ ಇದನ್ನು ಯಾರು ಬೇಕಾದ್ರೂ ತಿನ್ಬೋದು. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಓಟ್ಸ್, ಅರ್ಧ ಕಪ್ಪಷ್ಟು ಬೆಲ್ಲದ ಪೌಡರ್, ಹಾಗೆಯೇ ಅರ್ಧ ಕಪ್ಪಷ್ಟು ಎಲ್ಲನೂ ಅರ್ಧ ಕಪ್ಪಷ್ಟೇ ತೊಗೊಂಡಿದ್ದೀನಿ. ಬಾದಾಮಿ ಹಾಗೆಯೇ ಒಣ ದ್ರಾಕ್ಷಿ, ಕಡಲೆ ಬೀಜನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಬಿಳಿ ಎಳ್ಳು, ಹಾಗೆಯೇ ಗೋಡಂಬಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಎಲ್ಲ ಅರ್ಧ ಕಪ್ ಇದ್ದರೆ ಅಗಸೆ ಬೀಜನ ಮಾತ್ರ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಎಲ್ಲನೂ ಸ್ವಲ್ಪನೇ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಸ್ಮೆಲ್ ಬರೋ ತನಕ, ಅಂದರೆ ಸಿಡಿಬೇಕದು, ಅಲ್ಲಿ ತನಕ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹಾಗೆಯೇ ಕೆಲವೊಂದಷ್ಟು ಜನ ಮತ್ತೆ ಕುಕ್ಕರ್ ಬಗ್ಗೆ ಕೇಳಿದ್ರಿ, ನೀವು ಯೂಸ್ ಮಾಡ್ತಾ ಇರೋ ಕುಕ್ಕರ್ ಯಾವ ಬ್ರ್ಯಾಂಡು, ಎಷ್ಟು ಲೀಟರು ಅಂತೇಳಿ. ಹಾಗೆಯೇ ಸ್ಟವ್ ಬಗ್ಗೆನೂ ಕೂಡ, ನಾನು ಯೂಸ್ ಮಾಡ್ತಾ ಇರೋ ಸ್ಟವ್ ಬಂದು ಪ್ರೆಸ್ಟೀಜ್ ಅವ್ರದ್ದೇನೆ. ಹಾಗೆಯೇ ಕುಕ್ಕರ್ ಕೂಡ ಪ್ರೆಸ್ಟೀಜ್ ಅವ್ರದ್ದೇನೆ ಅಂತಲೇ ಹೇಳಿದ್ದೀನಿ. ಹಾಗೆಯೇ ನಾನು ಯೂಸ್ ಮಾಡೋವಂಥ 2 ಸ್ಟೀಲ್ ಕುಕ್ಕರ್ಗಳು ಕೂಡ, ಒಂದು 3 ಲೀಟರ್ದು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದು ಚಿಕ್ಕದು 1.5 ಲೀಟರ್ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸಣ್ಣ ಹುರಿಯಲ್ಲಿ ಎಲ್ಲನೂ ಹುರಿದಿಟ್ಕೊಂಡ ನಂತರ ಬೆಲ್ಲದ ಸಿರಪ್ನ ಮಾಡ್ಕೊತಾ ಇದ್ದೀನಿ. ಇದು ಬೆಲ್ಲ ಆಪ್ಷನಲ್, ಬೇಕಿದ್ರೆ ಜೇನುತುಪ್ಪ ಕೂಡ ಸೇರಿಸ್ಕೊಬೋದು ನೀವು. ಇಲ್ಲ ಅಂದರೆ ಈ ರೀತಿ ಒಣ ಖರ್ಜೂರ ಏನಿರುತ್ತೆ, ಖರ್ಜೂರ ಇದ್ರೆ ಡೇಟ್ಸ್, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಖರ್ಜೂರದ ಬದಲಾಗಿ ಇವತ್ತು ಬೆಲ್ಲದ ಸಿರಪ್ಪನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಇದಿಷ್ಟನ್ನು ಸಿರಪ್ನ ಮಾಡಿಟ್ಕೊಂಡ ನಂತರ ಗ್ರೈಂಡ್ ಮಾಡ್ಕೋಬೇಕು ತಣ್ಣಗಾದಮೇಲೆ. ನಾನಿಲ್ಲಿ ಮೊದಲಿಗೆ ಅಗಸೆ ಬೀಜ, ಓಟ್ಸು, ಹಾಗೆಯೇ ಬಾದಾಮಿ, ಗೋಡಂಬಿ ಇದನ್ನಿಷ್ಟನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ನುಣ್ಣಗೆ. ಹಾಗೆಯೇ ಇದಕ್ಕೆ ಒಣ ದ್ರಾಕ್ಷಿ, ಅಂಜೂರದ ಹಣ್ಣನ್ನು ಕೂಡ ಯೂಸ್ ಮಾಡಿದ್ದೀನಿ. ಇದನ್ನೇನು ಡ್ರೈ ರೋಸ್ಟ್ ಏನು ಮಾಡ್ಕೊತಿಲ್ಲ, ಹಾಗೆಯೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ, ಬಿಳಿ ಎಳ್ಳು, ಪಂಪ್ಕಿನ್ ಸೀಡ್ಸ್ ಇದಿಷ್ಟನ್ನು ಒಟ್ಟಿಗೆ ರುಬ್ಕೊತಾ ಇದ್ದೀನಿ. ಏಕೆಂದರೆ ಇದು ಸ್ವಲ್ಪ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಎಲ್ಲ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲದ ಸಿರಪ್ನ ಹಾಕಿಬಿಟ್ಟು, ಇದಕ್ಕೆ ಎಕ್ಸ್ಟ್ರಾ ಬೇಕನ್ನೋರು ಗಸಗಸೆ ಕೂಡ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದರೆ ಇಷ್ಟೇ ಸಾಕು. ಈಗ ಚೆನ್ನಾಗಿ ಒಂದೊಂದೇ ಲಾಡನ್ನ ಮಾಡ್ಕೊಬೇಕು. ನಿಮಗೆ ಎಷ್ಟು ಸೈಜ್ದು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಇದಕ್ಕೇನು ಸಕ್ಕರೆ, ಅದು ಬೆಲ್ಲದ ಪಾಕ ಬರೆಸ್ಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಈಸಿಯಾಗಿ ವಿತಿನ್ ಹಾಫ್ ಆನ್ ಅವರಲ್ಲಿ ಇದಿಷ್ಟು ರೆಡಿಯಾಗೋಯ್ತು. ಸ್ವಲ್ಪ ಕ್ಲೀನಿಂಗ್, ಅದು ಎಲ್ಲ ಡಸ್ಟ್ ಎಲ್ಲ ಕೆಳಗಡೆ ಬಿದ್ದಿತ್ತು ಪೌಡರ್ದು, ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹೆಲ್ತಿಯಾಗಿರುವಂಥ ಒಂದು ಡ್ರೈ ಫ್ರೂಟ್ಸ್ ಲಾಡು ರೆಡಿಯಾಗಿದೆ. ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು. ಡೈಲಿ 1 ತಿಂದರೆ ಸಾಕು.
ಇದನ್ನು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ನಾವು ಹಾಕಿ ಕೊಡ್ಬೋದು. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮಗೆ ನನ್ನ ವೀಡಿಯೋಸ್ ಬಗ್ಗೆ ಆಗಿರ್ಬೋದು, ನನ್ನ ಚಾನಲ್ ಬಗ್ಗೆ ಆಗಿರ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲನೂ ಶೇರ್ ಮಾಡ್ತಾ ಬರ್ತೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆಗೆ ಬರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.